ಗ್ರಾಮ ಪಂಚಾಯತಿಯ ಚುನಾವಣೆಯಲ್ಲಿ ಎರಡನೇ ಅವಧಿಯ ಒಂದು ಚುನಾವಣೆಯಲ್ಲಿ ಏನು ಎಲ್ಲ ನಮ್ಮ ದೂಲಪಲ್ಲಿ ಗ್ರಾಮ ಪಂಚಾಯತಿಯ ಮುಖಂಡರು, ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಒಟ್ಟಿಗೆ ನಮ್ಮ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಅವರು ಮತ್ತು ಅಧ್ಯಕ್ಷರಾದಂಥ ಕಾಡೇನಹಳ್ಳಿ ನಾಗರಾಜ್ ಅವರ ಸಮ್ಮುಖದಲ್ಲಿ ಈ ಒಂದು ಅಧಿಕಾರದ ಹಂಚಿಕೆಯ ಮಾತುಕತೆ ಆಗಿತ್ತು. ಅದೇ ರೀತಿ ಇಂದಿನ ಅಧ್ಯಕ್ಷರು ಗೌರವಯುತವಾಗಿ ನಡ್ಕೊಂಡು ಇವತ್ತು ಏನು ಪಕ್ಷದ ಆದೇಶವನ್ನ ಪಾಲನೆ ಮಾಡಿ ಪಕ್ಷದ ಒಂದು ಗೌರವವನ್ನ ಎತ್ತಿ ಹಿಡಿದಿದ್ದಾರೆ. ನಿಜವಾಗ್ಲೂ ಆ ಅಧ್ಯಕ್ಷರಿಗೆ ಅವರಿಗೆ ನಾವು ಪಕ್ಷದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಈಗ ಮತ್ತೆ ಆ ಒಂದು ಒಡಂಬಡಿಕೆಯಂತೆ ಈಗ ನಮ್ಮ ಕೃಷ್ಣಯ್ಯ ನಾಯ್ಡು ಅವ್ರನ್ನ ಎಲ್ಲ ಸದಸ್ಯರು ಮುಖಂಡರು ಸೇರಿ ಇವತ್ತು ನಮ್ಮ ಮುನ್ಸಾಮ್ರಾವ್ ಅವರು, ನಮ್ಮ ಕುಮಾರಣ್ಣವರು, ನಾರಾಯಣಪ್ಪನವರು, ಎಲ್ಲ ಪಂಚಾಯತಿ ನಮ್ಮ ಶಂಕರಣ್ಣವರು, ಎಲ್ಲ ಪಂಚಾಯತಿ ಸದಸ್ಯರು ಮುಖಂಡರು ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತು ಒಮ್ಮತವಾಗಿ ಅವಿರೋಧವಾಗಿ ಹೋದ ಬಾರಿ ಸಹ ಯಾವ ರೀತಿ ನಡ್ಕೊಂಡಿದ್ರು ಈ ಬಾರಿನೂ ಅವಿರೋಧವಾಗಿ ಆಯ್ಕೆ ಮಾಡ್ಕೊಂಡ್ ಬಂದಿದ್ದಾರೆ. ಶಾಸಕರು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಅವರು ಅಕ್ಕ ಸಮ್ಮೇಳನಕ್ಕೆ ಹೋಗಿದ್ರಿಂದ ಈ ಕಾರ್ಯಕ್ರಮಕ್ಕೆ ಬರೋಕ್ಕಾಗ್ಲಿಲ್ಲ. ನನ್ನ ಪರವಾಗಿ ಸಹ ಎಲ್ಲ ದೂಲಪಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಿಗೆ, ಮುಖಂಡರಿಗೆ, ಜನತೆಗೆ ಶುಭಾಶಯಗಳನ್ನು ತಿಳಿಸಕ್ಕೆ ಹೇಳಿದ್ದಾರೆ. ಇವತ್ತು ಏನು ದೂಲಪಲ್ಲಿ ಅಂತಂದ್ರೆ ಮೊದಲಿನಿಂದಾನು ಸಹ ಒಂದು ಮಾದರಿ ಆಗಿರ್ತಕ್ಕಂಥ ಗ್ರಾಮ. ಈ ಗ್ರಾಮದವರೇ ಶಾಸಕರು ಸಹ ಆಗಿದ್ರು. ಅವರು ಒಳ್ಳೆ ಇವತ್ತಿಗೂ ಅವರು ಆಡಳಿತ ಯಾವ ರೀತಿ ಅಂತಕ್ಕಂಥದ್ದು ಆರ್ ವೆಂಕಟರಾಮಯ್ಯನವರ ಒಂದು ಆಡಳಿತದ ಬಗ್ಗೆ ಇವತ್ತು ಜನ ಮಾತಾಡ್ತಾರೆ. ಅವರು ಒಂದು ರೈತ ಪರ ಹೋರಾಟದ ಮೂಲಕನೇ ಶಾಸಕ ಸ್ಥಾನಕ್ಕೆ ಏರಿರ್ತಕ್ಕಂಥವ್ರು. ಅಂತ ಒಂದು ಮಾದರಿ ಗ್ರಾಮದಲ್ಲಿ ಇವತ್ತು ದೂಲಪಲ್ಲಿ ಗ್ರಾಮ ಪಂಚಾಯತಿ ಶಾಸಕರ ಮತ್ತು ಈಗ ನಮ್ಮ ಲೋಕಸಭಾ ಸದಸ್ಯರು ಸಹ ಗೆದ್ದಿದ್ದಾರೆ. ಎಲ್ಲರ ಒಂದು ಸಹಕಾರ ಪಡ್ಕೊಂಡು ನೂತನ ಅಧ್ಯಕ್ಷರು ಈ ದೂಲಪಲ್ಲಿಯ ಗ್ರಾಮ ಪಂಚಾಯತ್ ಸರ್ವತೋಮುಖವಾದ ಅಭಿವೃದ್ಧಿಗೆ ಶ್ರಮಿಸ್ಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಶುಭ ಹಾರೈಸ್ತಾ ಇದ್ದೀವಿ. ಸೂಚನೆ ಸಲಹೆ ಏನಿಲ್ಲ. ಇವತ್ತೇನು ಗ್ರಾಮದ ಜನತೆ ಏನು ನಿರೀಕ್ಷೆ ಇಟ್ಟಿದ್ದಾರೆ, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ವ್ಯಾಪ್ತಿ ಏನಿದೆ ಅದನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿ ಇವತ್ತು ಶಾಸಕರು ಮತ್ತು ಸಂಸದರ ಒಂದು ಸಹಕಾರ ತಗೊಂಡು ಅಧ್ಯಕ್ಷರಿಗೆ ಸಹಕಾರ ನೀಡಿ ಈ ಒಂದು ಪಂಚಾಯತಿನ ಏನು ಇವತ್ತು ಮಾದರಿ ಅಂತ ಹೇಳ್ತಾ ಇದೀವಿ, ಒಳ್ಳೆ ಹಿರಿಯರು ಯಾವ ರೀತಿ ನಡ್ಕೊಂಡು ಹೋಗಿದ್ರು ಅದಕ್ಕೆ ಅದೇ ದಾರಿನಲ್ಲಿ ಸಾಗ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಮುಖಂಡರಾಗಿರ್ತಕ್ಕಂಥ ಪ್ರಭಾಕರ್ ಅವರು, ಸತ್ಯಣ್ಣವರು, ಲೋಕತಾತಣ್ಣವರು, ನಮ್ಮ ತಾಯ್ಲೂರು ಗ್ರಾಮ ಪಂಚಾಯತಿ ಸದಸ್ಯರಾದಂಥ ರಮೇಶ್ ಅವರು, ಮಂಜು ಅವರು ಎಲ್ಲ ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಈ ಒಂದು ಧನ್ಯವಾದವನ್ನು ತಿಳಿಸ್ತೇವೆ. ಎಲ್ಲರನ್ನು ಇದೇ ತರ ನಡ್ಕೊಂಡು ಎಲ್ಲರ ಇದು ಸಹಕಾರದೊಂದಿಗೆ ಮತ್ತೆ ಅಧಿಕಾರಿಗಳ ಸಹಕಾರದೊಂದಿಗೆ ಪಂಚಾಯತಿ ಅಭಿವೃದ್ಧಿ ಮಾಡಲು ಮುಂದೆ ಹೋಗ್ತೀವಿ. ಈ ದಿನ ನಮ್ಮ ಜನಪ್ರಿಯ ಶಾಸಕರು, ಜನಮೆಚ್ಚುವ ಶಾಸಕರು ಸಮೃದ್ಧಿ ಮಂಜಣ್ಣ ಅವರ ಆಶೀರ್ವಾದದಂತೆ ಈ ದಿನ ನಮ್ಮ ವೆಂಕಟಕೃಷ್ಣ ಅವರನ್ನ ಅಧ್ಯಕ್ಷರಾಗಿ ಎಲ್ಲಾ ಸದಸ್ಯರ ಒಪ್ಪಿಗೆ ಮೇರೆಗೆ ಅವಿರೋಧವಾಗಿ ಆಯ್ಕೆಯಾಗಿದೆ. ಈ ದಿನ ಶಾಸಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಇಲ್ಲಿ ಬಂದಿರತಕ್ಕಂತ ನಮ್ಮ ಮುಖಂಡರುಗಳಾಗಿರ್ತಕ್ಕಂಥ ಕುಮಾರಣ್ಣ, ನಾರಾಯಣಪ್ಪಣ್ಣ, ರಮೇಶಣ್ಣ, ಮುನ್ಸಾಮ್ರಾವ್ ಅವರು, ವೆಂಕಟೇಶ್ ಅವರು, ಇನ್ನ ಅನೇಕ ಅಂತ ಮುಖಂಡರುಗಳು ಇದ್ದಾರೆ. ಮತ್ತು ಅದೇ ರೀತಿಯಾಗಿ ಇಲ್ಲಿ ನಾವೆಲ್ಲ ನಿಲ್ಬೇಕಂದ್ರೆ ನಮ್ಮ ಪರವಾಗಿ ನಿಂತಿರ್ತಕ್ಕಂಥ ಕೆಲವು ಮುಖಂಡರುಗಳಾಗಿರ್ತಕ್ಕಂಥ ಸಿ ರವಿ ಆಗಿರ್ಬೋದು, ಕೇಶವಮೂರ್ತಿ ಆಗಿರ್ಬೋದು, ರಾಜ್ಕುಮಾರ್ ಆಗಿರ್ಬೋದು, ಶಿವಣ್ಣ ಆಗಿರ್ಬೋದು, ಮತ್ತೆ ರಾಮಕೃಷ್ಣಣ್ಣ ಆಗಿರ್ಬೋದು, ಗೋಪಾಲಪ್ಪ ಆಗಿರ್ಬೋದು, ಇನ್ನೂ ಅನೇಕ ಮುಖಂಡರು, ಕೇಶವಮೂರ್ತಿ ಅವರೇ, ಈ ತರ ಅನೇಕ ಮುಖಂಡರು ನಮ್ಮನ್ನ ಬೆಂಬಲಿಸಿದ್ದಕ್ಕೆ ಈ ದಿನ ನಾವು ಕೃಷ್ಣಯ್ಯ ಅವ್ರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡೋದಕ್ಕೆ ನಾವು ಇವರೆಲ್ಲರ ಸಹಕಾರ ಸಹ ತುಂಬಾ ಇದೆ. ಅದರಿಂದ ಎಲ್ರಿಗೂ ವಂದಿಸ್ತಾ ಈ ದಿನ ಎಲ್ರು ನಮ್ಮ ಅಧ್ಯಕ್ಷರು ಎಲ್ರನ್ನ ಅಭಿವೃದ್ಧಿ ಕಾರ್ಯಗಳಿಗೆ ಸ್ಪಂದಿಸಬೇಕು ಅಂತ ಹೇಳ್ಬಿಟ್ಟು ಈ ಎರಡು ಮಾತುಗಳನ್ನ ಆಡಿಸ್ತಾ ನನ್ನ ಭಾಷಣವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಶಾಸಕರಾಗಿರ್ತಕ್ಕಂಥ ನಮ್ಮ ಸಮೃದ್ಧಿ ಮಂಜಣ್ಣ ಅವರು ಈ ಹಿಂದೆ 10 ತಿಂಗಳ ಅವಧಿಯನ್ನ ಭಾರತಿ ಅವರಿಗೆ ನೀಡಿದ್ರು. ತದನಂತರ ಕೃಷ್ಣ ಅವರಿಗೆ ಹಸ್ತಾಂತರ ಮಾಡ್ಬೇಕು ಅಂತ ನಮ್ಗೆ ಆದೇಶವನ್ನು ಮಾಡಿದ್ರು, ಆರ್ಡರ್ ಮಾಡಿದ್ರು.
ಅದ್ರ ಪ್ರಕಾರ ನಮ್ಮ ಮುಖಂಡರುಗಳಾಗಿರ್ತಕ್ಕಂಥ ಕುಮಾರಣ್ಣವನು, ನಾರಾಯಣನವರು, ನಮ್ಮ ರಮೇಶನವರು, ಮುನ್ಸಾಮ್ ಅವರು ಇವರೆಲ್ಲ ಸಹ ನಾವು ಆ ಒಂದು ಪಣ ಇಟ್ಕೊಂಡು ಅವರ ಆದೇಶದಂತೆ ನಮ್ಮ ಈ ಒಂದು ಏನು ಅಧ್ಯಕ್ಷರ ಒಂದು ಚುನಾವಣೆಯನ್ನ ನಾವು ಎದುರಿಸಬೇಕಂತ ಸಂದರ್ಭ ಬಂದಾಗ ನಾವೆಲ್ಲರೂ ಒಟ್ಟುಗೂಡಿಸ್ಕೊಂಡು ಸದಸ್ಯರನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ನಾವು ಇವಾಗ ಈ ಅಧ್ಯಕ್ಷನ ಮಾಡೋದಕ್ಕೆ ಒಪ್ಪಿಗೆ ತಗೊಂಡು ನಾವು ಅಧ್ಯಕ್ಷರನ್ನ ಮಾಡಿದ್ವಿ. ಇದ್ರು 10 ತಿಂಗಳು 20 ತಿಂಗಳು ಅಂತ ಅದರಂತೆ ಭಾರತಿ ಬಾಯಿನ ರಾಜೀನಾಮೆ ಕೊಡಿಸಿ ನಮ್ಮನ್ನ ಆಯ್ಕೆ ಮಾಡಿದ್ರು. ಅವ್ರಿಗೂ ನಿಮ್ಮ ಶಾಸಕರಿಗೆ ಈ ಮೂಲಕ ನಿಮ್ಮ ಮೂಲಕ ಧನ್ಯವಾದಗಳು ಹೇಳಲು ಇಷ್ಟಪಡ್ತೀನಿ.